ಒಂದು ಕಡೆ ಸಿಎಂ ಸ್ಥಾನದ ಜಟಾಪಟಿ ನಡೀತಿರಬೇಕಾದ್ರೆ ಮತ್ತೊಂದು ಕಡೆ ರಾಜಕೀಯ ಟೆನ್ಷನ್ನ ನಟ್ಟ ನಡುವೆ ಕನಕಪುರದ ಕುಬೇರನ ಮನೆಗೆ ಬಂತು ಹೊಸ ಅತಿಥಿ. ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿರೋ ಕನಕಪುರದ ಬಂಡೆ ಡಿಕೆಶಿ ಮನೆಗೆ ಬಂತು ಬರೋಬ್ಬರಿ 3 ಕೋಟಿ ಐಷಾರಾಮಿ ಲಕ್ಸುರಿ ಕಾರು. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಇತ್ತ ಸದಾಶಿವನಗರದ ನಿವಾಸಕ್ಕೆ ಬಂತು ಐಷಾರಾಮಿ ಕಾರು. ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿರೋ ಕನಕಪುರದ ಕುಬೇರ ಡಿಕೆಶಿ ಮನೆಗೆ ಬಂತು 3 ಕೋಟಿ ಐಷಾರಾಮಿ ಲೆಕ್ಸಸ್ ಕಾರು. ದೆಹಲಿಯಲ್ಲಿ ಡಿಕೆಶಿ ಇತ್ತ ಸದಾಶಿವನಗರದ ನಿವಾಸಕ್ಕೆ ಬಂತು ಐಷಾರಾಮಿ ಕಾರು. ಲೆಕ್ಸಸ್ LM 350H ಕಾರಿನ ಆನ್ ರೋಡ್ ಬೆಲೆ 2.8 ಕೋಟಿ. ಡಿಕೆಶಿ ಮನೆ ಕಾರು ಡೆಲಿವರಿ ಮಾಡಿದ ಶೋರೂಮ್ ಸಿಬ್ಬಂದಿ. ಇದು ಕೇವಲ ಕಾರಲ್ಲ, ಇದೊಂದು ಚಲಿಸುವ ಅರಮನೆ. ಇದರಲ್ಲಿರೋದು 7 ಸೀಟುಗಳ ಹೈಟೆಕ್ ವಿನ್ಯಾಸ. ದೀರ್ಘ ಪ್ರಯಾಣದ ಆಯಾಸ ಗೊತ್ತಾಗದಂತೆ ಮಸಾಜ್ ಸೀಟುಗಳ ಸೌಲಭ್ಯ. 4 ಸಿಲಿಂಡರ್ ಪೆಟ್ರೋಲ್ ಹೈಬ್ರಿಡ್ ಎಂಜಿನ್ ಹೊಂದಿರುವ ಕಾರಿದು. ಪರಿಸರ ಸ್ನೇಹಿ ಎಥೆನಾಲ್ E20 ಇಂಧನದಿಂದಲೂ ಚಲಿಸುತ್ತೆ ಈ ಕಾರು. ಭಾರತದಲ್ಲಿ ಈ ಕಾರು ಹೊಂದಿರುವ 2ನೇ ರಾಜಕಾರಣಿ ಸದಾಶಿವನಗರದ ಡಿಕೆ ಶಿವಕುಮಾರ್. ತಮಿಳು ನಟ ವಿಜಯ್ ಬಿಟ್ಟರೆ ಇದನ್ನ ಬಳಸೋದು ಡಿಕೆಶಿ ಮಾತ್ರ. ಅಂಬಾನಿ, ಹಾರ್ದಿಕ್ ಪಾಂಡ್ಯ ಸಾಲಿಗೆ ಡಿಕೆ ಶಿವಕುಮಾರ್ ಸೇರ್ಕೊಂಡ್ರು. ಮುಖೇಶ್ ಅಂಬಾನಿ, ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ, ನಟ ಶಾರುಖ್ ಖಾನ್, ರಣಬೀರ್ ಕಪೂರ್ ಅವರಂತಹ ದಿಗ್ಗಜರ ಬಳಿ ಇರುವ ಕಾರು ಈಗ ನಮ್ಮ ಡಿಕೆ ಶಿವಕುಮಾರ್ ಮನೆಗೆ ಬಂತು. 23 ಸ್ಪೀಕರ್ಗಳ ಮ್ಯೂಸಿಕ್ ಸಿಸ್ಟಮ್ ಇದೆ, 14 ಏರ್ ಬ್ಯಾಗ್ಗಳಿದ್ದಾವೆ. ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿರುವ ಕನಕಪುರ ಬಂಡೆ ಮನೆಗೆ ಬಂದಿದ್ದು ಚಲಿಸುವ ಅರಮನೆ. ಹೊರಗಿ ಕೂತ್ರೆ ಸಾಕು ನಿದ್ದೆ. ಅಂದರೆ ಅಷ್ಟೊಂದು ಮೃದುಲವಾದ ಅನುಭವ ಕೊಡುತ್ತೆ ಅಲ್ಲಿನ ಸೀಟುಗಳು. ಸೊ ಅದರ ವಿಶೇಷತೆಗಳು ಈಗಾಗಲೇ ನಾವು ರಿವೀಲ್ ಮಾಡಿದಂತೆ ಐಷಾರಾಮಿ ಕಾರಿನಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಇದರ ಆಂತರಿಕ ಮತ್ತು ಬಾಹ್ಯ ವಿನ್ಯಾಸವು ಗಮನ ಸೆಳೆಯುವಂತಿದೆ. ಅದರ ಕಲರು, ಆರಾಮದಾಯಕ ಆಸನ ವ್ಯವಸ್ಥೆ ಇದೆ, ಅಂದರೆ ಸೀಟಿನ ವ್ಯವಸ್ಥೆ. VIP ಲೌಂಜ್ ರೀತಿಯ ಅನುಭವ ನೀಡುತ್ತೆ. ಒಂದು ಕೂತ್ರೆ ಏನೋ ಒಂಥರದ್ದು ಲಕ್ಸುರಿ ಫೀಲ್ ಆಗುತ್ತೆ. ಸೀಟುಗಳಲ್ಲಿ ಹೀಟಿಂಗ್ ಇದೆ, ಅಂದರೆ ಹೊರಗಡೆ ಚಳಿ ಅನ್ಕೊಳ್ಳಿ, ನಿಮಗೆ ಒಳಗಡೆಯಿಂದಲೇ ಹೀಟು. ಆಮೇಲೆ ಹೀಟಿಂಗ್ ಸೌಲಭ್ಯದ ಜೊತೆಯಲ್ಲಿ ವೆಂಟಿಲೇಷನ್ ಹಾಗೂ ಇತರ ಸೌಲಭ್ಯಗಳು ಕೂಡ ದೊರಕುತ್ತೆ. ಜೊತೆಗೆ ಹೈಬ್ರಿಡ್ ಇಂಜಿನ್ ಸುಗಮ ಚಾಲನೆಗೆ ಅನುಕೂಲವಾಗುವ ತಂತ್ರಜ್ಞಾನವೂ ಇದೆ. ಮಲ್ಟಿ ಆಪರೇಷನ್ ಪ್ಯಾನಲ್ ವ್ಯವಸ್ಥೆ ಇದೆ. ಹೈ ಕ್ಲಾಸ್ ಸೌಂಡ್ ಸಿಸ್ಟಮ್ ಹಾಗೂ ಹಲವು ಸೌಲಭ್ಯಗಳನ್ನು ಹೊಂದಿದ್ದು ಈ ಕಾರಿನ ಬೆಲೆ ಬರೋಬ್ಬರಿ 2.15 ಕೋಟಿಯಿಂದ ಆರಂಭಗೊಂಡು 2.65 ಕೋಟಿಯವರೆಗೂ ಕೂಡ ಆನ್ ರೋಡ್ ಬೆಲೆಯಾಗುತ್ತೆ. ಇನ್ನು ನಗರಗಳಿಗೆ ಅನುಗುಣವಾಗಿ ಬದಲಾವಣೆಯೂ ಕೂಡ ಇದೆ, ಅಂದರೆ ಬೆಲೆಯಲ್ಲಿ ಬದಲಾವಣೆ ಇರ್ತವೆ. ಇನ್ನು ಇಂಜಿನ್ ಸಾಮರ್ಥ್ಯ 2487 cc ಹೊಂದಿದ್ರೆ 4 ರಿಂದ 7 ಮಂದಿ ಆರಾಮದಾಯಕವಾಗಿ ಪ್ರಯಾಣ ಮಾಡಬಹುದು. ಇದು ಆಟೋಮ್ಯಾಟಿಕ್ ಗೇರ್ ವ್ಯವಸ್ಥೆ ಹೊಂದಿದೆ. 14 ಏರ್ ಬ್ಯಾಗ್ಗಳ ಸುರಕ್ಷತೆಯನ್ನು ಹೊಂದಿದ್ದು ಅಲ್ಲದೆ 60 ಲೀಟರ್ ಸಾಮರ್ಥ್ಯದ ಇಂಧನ ಟ್ಯಾಂಕ್ ಕೂಡ ಇದೆ. ಆಟೋಮ್ಯಾಟಿಕ್ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಏರ್ ಕ್ವಾಲಿಟಿ ಕಂಟ್ರೋಲರ್, ವೆಂಟಿಲೇಟೆಡ್ ಸೀಟ್ ಸೌಲಭ್ಯ ಇದೆ. ಹೊರಗಿನ ವಾತಾವರಣಕ್ಕನುಗುಣವಾಗಿ ಒಳಗಡೆ ನಿಮಗೆ ವಾತಾವರಣ ಸೃಷ್ಟಿಯಾಗುತ್ತೆ. ಒಳಗೆ ಹೀಟ್ ಇದ್ದಾಗ ಒಳಗೆ ಕೂಲ್ ಏರ್ ಬರುತ್ತೆ. ಇನ್ನು ಹೊರಗೆ ಚಳಿ ಇದ್ದಾಗ ಒಳಗೆ ಹೀಟ್ ಆಗುವಂಥ ಆಟೋಮೆಟಿಕ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಒಟ್ಟಾರೆ ಡಿಕೆ ಶಿವಕುಮಾರ್ ರಾಜಕೀಯ ಒತ್ತಡದ ನಟ್ಟ ನಡುವೆ ಅವರು ಮನೆಗೆ ಬಂದಿದ್ದು ಹೊಸ ಅತಿಥಿ. ಆ ಅತಿಥಿ ಚಲಿಸೋ ಅರಮನೆ ಥರ ಇದೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರಿ ಕಾರನ್ನು ಬಳಸ್ತಾರೆ, ಆದರೆ ಡಿಕೆ ಶಿವಕುಮಾರ್ ಅವರ ಕುಟುಂಬದವರು ಬಳಸೋ ಕಾರಣಕ್ಕೋಸ್ಕರ ಈ ತರಹದ್ದೊಂದು ಕಾರನ್ನು ತರಿಸಲಾಯ್ತಾ. ಇನ್ನು ಈ ಕಾರಿನ ವಿಶೇಷತೆಯ ಅಥವಾ ಈ ಒಂದು ಕಾರು ಬಂದ ದಿವಸದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಹೊಸ ಕಾರು ಅದಕ್ಕೆ ಮುನ್ನುಡಿನಾ? ಕನಕಪುರ ಬಂಡೆಯ ಲಕ್ಕಿ ಲೆಕ್ಸಸ್ ಹಿಂದಿದೆ ಭರ್ಜರಿ ಪ್ಲಾನು. ದೆಹಲಿಯಲ್ಲಿ ದರ್ಬಾರ್ ಮನೆಯಲ್ಲಿ ಹೊಸ ಕಾರು. ಹಾಗೆ ಬಿಡುತ್ತಾ ಪಟ್ಟಾಭಿಷೇಕ. ಸಿಎಂ ಪಟ್ಟಕ್ಕಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ. ಇತ್ತ ಬೆಂಗಳೂರಿನಲ್ಲಿ 3 ಕೋಟಿಯ ಕಾರು ಲ್ಯಾಂಡ್ ಆಗಿದೆ. ಇದು ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯ ಮುನ್ಸೂಚನೆಯೇ? ಕುರ್ಚಿ ಖಚಿತ ಅನ್ನೋ ಕಾನ್ಫಿಡೆನ್ಸ್ ಏನಾದರೂ ಡಿಕೆ ಗಿದೆಯಾ?
ಸಿದ್ದು ಬಜೆಟ್ ಸಿದ್ಧತೆಯಲ್ಲಿರುವಾಗಲೇ ಡಿಕೆಶಿ ದೆಹಲಿಗೆ ಹೋದ್ರು. ಡಿಕೆಶಿ ದೆಹಲಿಲಿ ಕೂತಿದ್ದಾಗಲೇ ಡಿಕೆಶಿ ಮನೆಗೊಂದು ಕಾರ್ ಬಂತು. ಬಜೆಟ್ ನಂತರ ಬದಲಾಗುತ್ತಾ ಗದ್ದುಗೆ. ಬಜೆಟ್ ಮುಗಿದ ತಕ್ಷಣ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಇದರ ಗುಮಾನಿ ಏನಾದರೂ ಡಿಕೆ ಸಾಹೇಬರಿಗಿದೆಯಾ? ಇದೇ ಅಚಲ ನಂಬಿಕೆಯಲ್ಲಿರುವ ಡಿಕೆ ಶಿವಕುಮಾರ್. ಮದುವೆ ಮನೆಯಲ್ಲಿ ಮದುವೆಗೂ ಮುನ್ನ ಅರಿಶಿಣ ಪದ್ಧತಿ ನಡೆಯುತ್ತಲ್ಲ, ಬೇರೆ ಬೇರೆ ಸಂಭ್ರಮಗಳು ಮನೆಯಲ್ಲಾಗುತ್ತೆ. ಹಾಗೇನೆ ಪಟ್ಟಾಭಿಷೇಕಕ್ಕೂ ಮುನ್ನ ಎಲ್ಲ ತರಹದ ಪೂರ್ವ ಸಿದ್ಧತೆಯಲ್ಲಿದ್ದಾರೆ. 100ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಭಿಷೇಕ ಈಗ ತಮ್ಮ ರೇಂಜ್ ಸ್ಟೈಲನ್ನ ಸಿಎಂ ಲೆವೆಲ್ಗೆ ಏರಿಸ್ಕೊಂಡ್ರ. ಅದಕ್ಕಾಗಿಯೇ ಹೊಸ ಐಷಾರಾಮಿ ಕಾರು ಖರೀದಿ ಮಾಡಿದ್ರ. ಇದು ಪವರ್ಫುಲ್ ಪೊಲಿಟಿಷಿಯನ್ಗಳ ಹೊಸ ಟ್ರೆಂಡ್ ಆಗ್ತಿದೆಯಾ? ಡಿಕೆಶಿ ಸಿಎಂ ಆಗ್ತಾರಾ? ಹೊಸ ಕಾರು ಅದಕ್ಕೆ ಮುನ್ನುಡಿನ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಡ್ಕೊಂಡು ಹೋಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂತ ಕರಿಬೇಕು. ಹಂಗೆ ಕರಿಬೇಕು ಅಂದ್ರೆ ಹರ್ಕೊಂಡಿರೋ ಲುಂಗಿ ದೊಗಲ ಬಟ್ಟೆ ಹಾಕೊಂಡು ಹೋದ್ರೆ ಆಗಲ್ಲ. ಅದರದೇ ಆದ ಕೆಲ ಸಿಂಪ್ಟಮ್ಸ್ಗಳನ್ನು ಜನರ ಮುಂದೆ ತೆರೆದಿಡಬೇಕು. ಒಬ್ಬ MLA ಸೈಕಲಲ್ಲಿ ಬಂದ್ರಾಗುತ್ತಾ? ಆಗಲ್ಲ. MLAಗೆ MLA ಆದ ವಸ್ತ್ರಧಾರಣೆ ಇದೆ. MLAಗೆ MLA ಆದ ಆಟಿಟ್ಯೂಡ್ಗಳನ್ನು ತೋರಿಸಬೇಕಾಗಿ ಬರುತ್ತೆ. ಅದರರ್ಥ ತೋರಿಕೆಗಾಗಿ ಅಂತಲ್ಲ, ಆಯಾಯ ಸ್ಥಾನಗಳಿಗೆ ಆಯಾಯ ವಸ್ತ್ರಧಾರಣೆಯನ್ನ ಜನ ಮ್ಯಾಚ್ ಮಾಡ್ತಾರೆ. ಬರ್ತಿರೋದು ಮೇಸ್ತ್ರಿ ಅಲ್ಲ ರಾಜಕಾರಣಿ ಅಂತ ಜನ ಅನ್ನಬೇಕು ಅಂದ್ರೆ ರಾಜಕಾರಣಿ ತರ ಇರಬೇಕು. ಬಜೆಟ್ ನಂತರ ಬದಲಾಗುತ್ತಾ ಗದ್ದುಗೆ. ಹಾಗಾಗಿ ರಾಜಕಾರಣಿಗಳು ಸ್ವಾಭಾವಿಕವಾಗಿ ಅವರ ಸ್ಥಾನಮಾನಕ್ಕೆ ತಕ್ಕನಾಗಿರ್ತಾರೆ. ಓಡಾಡೋ ಕಾರು ಕೂಡ ಮತದಾರ ಮಹಾಪ್ರಭುವಿನ ಮನಸ್ಸನ್ನು ಬದಲಾಯಿಸಬಹುದು. ಸೈಕಲಲ್ಲಿ ಬಂದ್ಬಿಟ್ಟು ಅಕ್ಕ ಓಟ್ ಕೊಡಿ ಅಂದರೆ ಈ ಕಾಲದಲ್ಲಿ ಯಾರು ಹಾಕ್ತಾರೆ? ಲಕ್ಸುರಿ ಕಾರ್ನಲ್ಲಿ ಬಂದ ಇಳ್ದ, ಅದರದೇ ಆದಂಥ ಒಂದು ತರಹದ ವರ್ಚಸ್ಸು ಅನ್ನೋದು ಕೇವಲ ಮನಸ್ಸಲ್ಲಿ ಹಂಗೆ ರಹಸ್ಯವಾಗಿ ಇಡೋದಲ್ಲ, ಅದನ್ನು ತೋರ್ಪಡಿಸ್ಬೇಕು. ಪ್ರಾಕ್ಟಿಕಲ್ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ. ಕಣ್ಣಿಗೆ ಯಾವುದು ಕಾಣುತ್ತೋ ಅದು ಸೇಲ್ ಆಗೋದು. ಸುಮ್ಮನೆ ನಾನು ಮನಸ್ಸಲ್ಲಿ ಪ್ರಾಮಾಣಿಕ, ಮತ್ತೊಂದು ಮಗದೊಂದು, ಅದು ಇದು ಬಂಡೆ ಕುಬೇರ, ಅದು ಕಾಣಬೇಕಲ್ಲ, ಕಣ್ಣಿಗೆ ಕಾಣಬೇಕು, ಜನರ ಕಣ್ಣಿಗೆ. ಹಂಗಿದ್ದಾಗ ಕೆಲವೊಮ್ಮೆ ವೇಷವೂ ಮ್ಯಾಟ್ರ್ ಆಗುತ್ತೆ, ಕೆಲವೊಮ್ಮೆ ಕೈಯಲ್ಲಿರೋ ಕಾರು ಮ್ಯಾಟ್ರ್ ಆಗುತ್ತೆ, ಕೈ ಕಟ್ಟೋ ವಾಚು ಮ್ಯಾಟ್ರ್ ಆಗುತ್ತೆ. ಸೊ ಡಿಕೆ ಶಿವಕುಮಾರ್ ಅವರ ಮಟ್ಟಿಗೆ ಈ ಕಾರು ಡಿಕೆ ಸುರೇಶ್ ಅವರ ಸಲಹೆ ಮೇರೆಗೆ ಬಂತ. ಇವತ್ತಲ್ಲ ನಾಳೆ ಪಟ್ಟಾಭಿಷೇಕ ಆಗಬಹುದು ಅನ್ನೋ ಗುಮಾನಿ ಡಿಕೆ ಸುರೇಶ್ಗಿದೆಯಾ ಅಥವಾ ಡಿಕೆ ಶಿವಕುಮಾರ್ ಅವರಿಗಿದೆಯಾ? ಮನೆ ಅಂಗಳಕ್ಕೆ ಬಂದಿದ್ದು ಮನೆ ಬಾಗಿಲಿಗೆ ಬರೋದಿಲ್ವೇನು? ಮನೆ ಅಂಗಳಕ್ಕೆ ಕೆಲವೊಮ್ಮೆ ಬೆಕ್ಕುಗಳು ಬಂದು ಹೋಗ್ತವೆ. ಆ ಮನೆ ಅಂಗಳಕ್ಕೆ ಬಂದಿರೋ ಬೆಕ್ಕು ಮನೆ ಒಳಗಿನ ಅಡಿಗೆ ರೂಮ್ನಲ್ಲಿರೋ ಹಾಲಿನ ಪಾತ್ರೆಗೆ ಬಾಯ ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ? ಅಂತಂದರೆ ಚರ್ಚೆಯಲ್ಲಿರುವ CM ಪಟ್ಟಾಭಿಷೇಕ ನಾಳೆ ದಿನ ಆಗದೇ ಇರೋದು ಹಾಗೇ ಆಗುತ್ತೆ ಅನ್ನೋ ನಂಬಿಕೆ. ಡಿಕೆಶಿ CM ಆಗ್ತಾರಾ? ಹೊಸ ಕಾರು ಅದಕ್ಕೆ ಮುನ್ನಡಿನ. ಕನಕಪುರ ಬಂಡೆಯ ಲಕ್ಕಿ ಲೆಕ್ಸಸ್ ಹಿಂದಿದೆ ಭರ್ಜರಿ ಪ್ಲಾನು. ದೆಹಲಿಯಲ್ಲಿ ದರ್ಬಾರ್, ಮನೆಯಲ್ಲಿ ಹೊಸ ಕಾರು. CM ಪಟ್ಟಕ್ಕಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ. ಇತ್ತ ಬೆಂಗಳೂರಿನಲ್ಲಿ 3 ಕೋಟಿಯ ಕಾರು ಲ್ಯಾಂಡ್ ಆಗಿದೆ. ಇದು ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯ ಮುನ್ಸೂಚನೆ ಅನ್ನೋ ಚರ್ಚೆ, ಕುರ್ಚಿ ಖಚಿತ ಅನ್ನೋ ಕಾನ್ಫಿಡೆನ್ಸ. ಸಿದ್ದು ಬಜೆಟ್ ಸಿದ್ಧತೆಯಲ್ಲಿರುವಾಗಲೇ ಡಿಕೆಶಿ ದೆಹಲಿಗೆ ಹೋದ್ರು. ಬಜೆಟ್ ನಂತರ ಬದಲಾಗುತ್ತಾ ಗದ್ದುಗೆ. ಇನ್ನು ಬಜೆಟ್ ಮುಗಿದ ತಕ್ಷಣ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಇದೇ ಅಚಲ ನಂಬಿಕೆಯಲ್ಲಿರುವ ಡಿಕೆ ಶಿವಕುಮಾರ್ ಆ ಸಂಭ್ರಮಕ್ಕೆ ಈ ಹೊಸ ಲೆಕ್ಸಸ್ ಲಕ್ಕಿ ಚಾರ್ಮ್ ಆಗುತ್ತಾ? ರಾಜಯೋಗದ ನಿರೀಕ್ಷೆಯಲ್ಲಿ ಕನಕಪುರದ ಬಂಡೆ. ಈಗಾಗಲೇ 100ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಭಿಷೇಕವನ್ನು ಪಡೆದುಕೊಂಡಿದ್ದಾರೆ ಅಥವಾ ಮಾಡಿದ್ದಾರೆ. ಈಗ ತಮ್ಮ ರೇಂಜ್ ಸ್ಟೈಲ್ನನ್ನು CM ಲೆವೆಲ್ಗೆ ಏರಿಸಿಕೊಂಡ್ರ ಅನ್ನೋ ಪ್ರಶ್ನೆ. ಅದಕ್ಕಾಗಿಯೇ ಹೊಸ ಐಷಾರಾಮಿ ಕಾರು ಖರೀದಿ ಮಾಡಿದ್ರ ಡಿಕೆ ಶಿವಕುಮಾರ್. ಇದು ಪವರ್ಫುಲ್ ಪೊಲಿಟಿಷಿಯನ್ಗಳ ಹೊಸ ಟ್ರೆಂಡ್ ಆಗ್ತಾ ಇದೆಯಾ ಅನ್ನೋ ಚರ್ಚೆಯು ರಾಜ್ಯದಲ್ಲಿ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.